ಕಾರ್ಯಕ್ರಮಕ್ಕೆ ಮಗದೊಮ್ಮೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇನೆ. ಯಾವುದೇ ಒಂದು ಕಾರ್ಯಕ್ರಮವನ್ನು ಶುರು ಮಾಡುವ ಮೊದಲು ನಾವು ನಂಬಿಕೊಂಡು ಬಂದಿರುವಂತಹ ದೈವದೇವರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುವುದು ಆದ್ಯ ಕರ್ತವ್ಯ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವ ಕಾರ್ಯೇಷು ಸರ್ವದ ವಿಘ್ನದ ಅಧಿಪತಿ ಆನೆ ಮೊಂಡದ ಗಣಪತಿಯ ಪಾದಗಳಿಗೆ ಶಿರವಾಗಿ ನಮಿಸಿಕೊಳ್ಳುತ್ತಾ ನಾವು ನಂಬಿಕೊಂಡು ಬಂದಿರುವಂತಹ ದೈವದೇವರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾ ಕಾರ್ಯಕ್ರಮವನ್ನು ಶುರು ಮಾಡಿಕೊಂಡು ಬರುವ ಎಲ್ಲ ತಯಾರಿದ್ದೀರಂತ ಭಾವಿಸ್ಕೊಳ್ತೇನೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಭವ್ಯವಾದಂತಹ ವೇದಿಕೆಯಲ್ಲಿ ನಿಮ್ಮೆಲ್ಲರನ್ನ ರಂಜಿಸಲಿಕ್ಕೆ ಬಹಳ ಒಳ್ಳೆ ಪರ್ಫಾರ್ಮೆನ್ಸ್ಗಳು ನಿಮ್ಮನ್ನು ಕಾತುರದಿಂದ ಕಾಯಿಸಿಕೊಳ್ತಾ ಇದೆ. ನೋಡಿಕೊಳ್ಳುವಂತಹ ಕಣ್ಣುಗಳನ್ನು ತುಂಬಿಕೊಳ್ಳಬೇಕಾಗ್ತದೆ, ಕೇಳುವಂತಹ ಕಿವಿಗಳಿಗೆ ಹಿಂಭಾಗವನ್ನು ನೀಡುವಂತಹ ಸಂಭ್ರಮದ ಒಂದು ಕಾರ್ಯಕ್ರಮ ಮತ್ತೆ ಬಂದಿದೆ. ಅದುವೇ ನಮ್ಮ ಕಲಾ ಸೌರಭ 2026. ಬಹುಶಃ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡುವ ಮೊದಲು ಒಂದಷ್ಟು ಮಾತುಗಳ ಜೊತೆಗೆ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಬರುವ. ತಯಾರಿದ್ದೀರಲ್ಲ? ರೆಡಿಯಾ? ನಿಮ್ಮೆಲ್ಲರ ಒಂದು ಶಬ್ದ, ನಿಮ್ಮೆಲ್ಲರ ಒಂದು ಝೇಂಕಾರ ಕಾರ್ಯಕ್ರಮವನ್ನು ಶುರು ಮಾಡಲಿಕ್ಕೆ ಹುಮ್ಮಸ್ಸು. ಎಲ್ಲರೂ ಇವತ್ತು ಸಂಜೆ ತನಕ ಕಾರ್ಯಕ್ರಮ ಬಹುಶಃ ಬೆಳಿಗ್ಗೆ ಈಗ 9:40ರಿಂದ ಸಂಜೆ ಒಂದಷ್ಟು ಕಾರ್ಯಕ್ರಮಗಳ ಮುಗಿಯುವ ತನಕ ನಿಮ್ಮೆಲ್ಲರ ಜೋಶ್ ಹೀಗೆ ಇರಬೇಕು. ತಯಾರ? ರೆಡಿಯಲ್ಲ? ರೆಡಿಯಾ? ಎಸ್. ಪೇರೆಂಟ್ಸ್ ಮಾತ್ರ ಎಸ್ ರೆಡಿಯಾ? ಎಸ್ ರೆಡಿ? ಎಸ್ ರೆಡಿಯಾ? ನೀವೆಲ್ಲರೊಮ್ಮೆ ಗಟ್ಟಿ ಮಾತಾಡಿದರೆ ಭಾಳ ಖುಷಿ ಆಗ್ತದೆ ನಮಗೆ ಸಹ. ರೆಡಿ? ಎಸ್, ಥ್ಯಾಂಕ್ ಯು ಸೋ ಮಚ್. ತುಳುವಲ್ಲಿ ಒಂದು ಮಾತು ಹೇಳ್ತಾರೆ, ತುಳು ನಾಡಿನಲ್ಲಿ ನಾವೆಲ್ಲ ಇದೆ. ಪಂಚವರ್ಣದ ಪುಂಚದ ಮಣ್ಣು ನಾಗನಡೆ ಸರ್ಪ ಜೊಡೆ ಆಚಾರ ಬೊಕ್ಕ ವಿಚಾರಗ ಪುಗರ್ತಿನ ಪಡೆಯಿನ ಚಿತ್ತಿನ ಪವಿತ್ರವಾಯಿನ ಚಿತ್ತಿನ ಮಣ್ಣು ಓಲುಂಡು ಕೇಂಡ ನಮ್ಮ ತುಳುವ ನಾಡುಂಡಿಗೆ ಬಂದುಲ. ಇನ್ ಚಿತ್ತಿನ ತುಳುವ ನಾಡು ಆಟ ಕೂಟ ಕೋಲ ಕಂಬಳ ಅಂಕ ಆಯನ ಬಿಂಕ ಸೋಬನ ನಾಡು ಓಲುಂಡು ಕೇಂಡ ಅವು ನಮ್ಮ ತುಳುವ ನಾಡುಂಡು. ಇನ್ ಚಿತ್ತಿನ ಪುಗರ್ತಿನ ತುಳುವ ನಾಡು ಅಗೋಳಿ ಮಂಜಣ್ಣೆ ಕೋಟಿ ಚೆನ್ನೈ ಬಲತ್ತು ಬುಲೆಯಿನ ಚಿತ್ತಿನ ಪವಿತ್ರವಾಯಿನ ಚಿತ್ತಿನ ಮಣ್ಣು ನಮ್ಮ ತುಳುವ ನಾಡು. ಇನ್ ಚಿತ್ತಿನ ತುಳುವ ನಾಡು ಕಲೆ ಬೊಕ್ಕ ಸಂಸ್ಕೃತಿಗೆ ಐತನೇ ಆಯ್ನ ಚಿತ್ತಿನ ಪುದರುಂಡಿಗೆ ಅಂಚಿನ ಈ ಬಲ್ಲ ಕಾರ್ಯಕ್ರಮ ಇನ್ನಿನ ನಡಪುನ ಚಿತ್ತ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ರಿಜಿಸ್ಟರ್ಡ್ ಮಗಳ ಆಶ್ರಯ ನಡಪುನ ಚಿತ್ತಿನ ಕಲಾ ಸೌರಭ 2026 ವಿಶೇಷ ಕುಸುಮಗಳ ಕೌಶಲ್ಯದ ಕಲರವ. ಎಸ್, ಕಾರ್ಯಕ್ರಮವನ್ನು ಶುರು ಮಾಡುವಂಥ ಹೊತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ವೇದಿಕೆಯಲ್ಲಿ ಕಾರ್ಯಕ್ರಮವು ನೆರವೇರಿಕೆಯಾಗಲಿಕ್ಕಿದೆ. ಸೊಸೈಟಿ ಆಫ್ ಉಡುಪಿ ರಿಜಿಸ್ಟರ್ಡ್ ಇವರ ಆಶ್ರಯದಲ್ಲಿ ನಡೀತಿರುವಂತಹ ಕಲಾ ಸೌರಭ 2026 ವಿಶೇಷ ಕುಸುಮಗಳ ಕೌಶಲ್ಯದ ಕಲರಬ್ಬ. ಇದೊಂದು ಸುಂದರವಾದಂತಹ ಒಂದು ಕಾರ್ಯಕ್ರಮ. ಬಹುಶಃ ಸತತ 3 ವರ್ಷದಿಂದ ಇದು ಈಗ 4ನೇ ವರ್ಷದ ಕಾರ್ಯಕ್ರಮ. ವಿಶೇಷವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಬರುತ್ತಿರುವಂತಹ ಉಡುಪಿಯಲ್ಲಿ ಒಂದು ವಿಶೇಷವಾದಂತಹ ಕಾರ್ಯಕ್ರಮ, ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಬಹಳಷ್ಟು ವೇದಿಕೆಗಳನ್ನು ನಾವು ಗಮನಿಸಿಕೊಂಡು ಬಂದಿದ್ದೇವೆ, ಬಹಳಷ್ಟು ಕಾರ್ಯಕ್ರಮವನ್ನು ನಾವು ನೋಡಿಕೊಂಡು ಬಂದಿದ್ದೇವೆ, ಕೇಳಿಕೊಂಡು ಬಂದಿದ್ದೇವೆ. ಆದರೆ ಇಂತಹದೊಂದು ಕಾರ್ಯಕ್ರಮವನ್ನು ನೋಡಬೇಕಾದ್ರೆ ಬಹುಶಃ ಈ ಒಂದು ನಾರಾಯಣ ಆಡಿಟೋರಿಯಂ ಲೈಕ್ ಇದೇ ಒಂದು ಸ್ಥಳಕ್ಕೆ ಬರಬೇಕಂತ ನಾನು ಭಾವಿಸ್ಕೊಳ್ತೇನೆ. ಇದೊಂದು ವಿಶೇಷತೆಯಲ್ಲಿ ವಿಶೇಷವನ್ನು ಕಾರ್ಯಕ್ರಮವನ್ನು ಹುಟ್ಟು ಹಾಕಿಸಿದಂತಹ ಒಂದು ಸಂಸ್ಥೆ, ಅದೇ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ನಡೆದಿರುವಂತಹ ಕಲಾ ಸೌರಭ. ಬಹುಶಃ 3 ವರ್ಷದಿಂದ ವಿಶೇಷವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡು ಬರ್ತಾ ಇದ್ರು. ಎಲ್ಲ ವಿದ್ಯಾರ್ಥಿಗಳಿಗೆ ಕಾಂಪಿಟೇಷನ್ ಆಧಾರದಲ್ಲಿ ತಮ್ಮ ಪ್ರತಿಭೆಯನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಿಕ್ಕೆ ಒಂದು ಅವಕಾಶ ಇತ್ತು. ಆದರೆ ಈ ಒಂದು ವರ್ಷ ಆ ಮಕ್ಕಳಿಗೆ ಕಾಂಪಿಟೇಷನ್ ಬೇಡ,
ಅವರಿಗೆ ಅವಕಾಶವನ್ನು ಕೊಡುವಂತಹ ಒಂದು ನಿಟ್ಟಿನಲ್ಲಿ ಕಾಂಪಿಟೇಷನನ್ನು ತೆಗೆದುಹಾಕಿ ಎಲ್ಲರಿಗೂ ಪರ್ಫಾರ್ಮೆನ್ಸ್ ಮಾಡುವಂತಹ ಒಂದು ಸುಮಧುರವಂತ ಅವಕಾಶ ಅವರಿಗೆ ಸಿಕ್ಕಿತ್ತು. ಇದೀಗ ಕಲಾ ಸೌರಭದ 15 ತಂಡಗಳ ಜೊತೆಗೆ ಈ ಒಂದು ವೇದಿಕೆಯಲ್ಲಿ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ. ನಿಮ್ಮೆಲ್ಲರ ಒಂದು ಗಟ್ಟಿ ಚಪ್ಪಾಳೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಒಂದು ಸುಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೇವೆ, ರೆಡಿಯಾಗಿ ಅಂತ ಭಾವಿಸ್ಕೊಳ್ತೇನೆ. ಇದೀಗ ಮೊದಲ ಶಾಲೆ ನಾವು ಕರೆಯುವಂತಹ ಹೊತ್ತು ಕಾರುಣ್ಯ ಸ್ಪೆಷಲ್ ಸ್ಕೂಲ್ ಇವರನ್ನ ವೇದಿಕೆ ಮೇಲೆ ಪ್ರೀತಿಪೂರ್ವಕವಾಗಿ ನಿಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯೊಂದಿಗೆ ಅವರನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಎಸ್, ನಿಮ್ಮೆಲ್ಲ ಗಟ್ಟಿ ಚಪ್ಪಾಳೆ. ಕಾರುಣ್ಯ ಸ್ಪೆಷಲ್ ಸ್ಕೂಲ್ ನಿಮ್ಮ ವೇದಿಕೆಗಾಗಿ ಬರಮಾಡಿಕೊಳ್ಳಿ. ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ಎತ್ತೊಂದು ಗಳಿಗೆ ನೆನೆದೇವೋ. ಎಷ್ಟೊಂದು ಸುಂದರ ನಮ್ಮ ಪರಿಸರ. ದಿಂದಿನಕ ದಿಂದಿನಕ ತೈ ತೈ ತೈ, ಆಹಾ ದಿಂದಿನಕ ದಿಂದಿನಕ ತೈ ತೈ ತೈ. ಜಲದಲ್ಲಿ ಜೀವಿಸುವ ಕುಲವನ್ನು ಕಾಪಾಡಿ. ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ ತೈ ತೈ, ದಿಂದಿನಕ ದಿಂದಿನಕ ತೈ ತೈ ತೈ. ವಾಯು ಮಾಲಿನ್ಯವನ್ನು ನೀವು ಮಾಡಬೇಡಿ. ಆಯ್ತು ಬಿಡ್ರಿ ಅಣ್ಣಾರ.
ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ 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 ಬಂಗಾರ ಬೆಳೆಯುವ ಮಣ್ಣನ್ನು ನೋಡಿ ನಿನ್ನಾಸೆ ಗೊಬ್ಬರಕ್ಕೆ ಅಂತೆ ನೀವು ಹಾಡಿ ಬಂಗಾರ ಬೆಳೆಯುವ ಮಣ್ಣನ್ನು ನೋಡಿ ನಿನ್ನಾಸೆ ಗೊಬ್ಬರಕ್ಕೆ ಅಂತೆ ನೀವು ಹಾಡಿ ಮಣ್ಣಿನ ಮಾಲಿನ್ಯ ನೀವು ಮಾಡಬೇಡಿ, ಮಣ್ಣಿನ ಮಾಲಿನ್ಯ ನೀವು ಮಾಡಬೇಡಿ. ಮತ್ತೇನ್ ಮಾಡುವಂತೀಯಪ್ಪ? ಸಾವಯವ ಕೃಷಿಯಿಂದ ಮಣ್ಣನ್ನು ಕಾಪಾಡಿ ಆಯ್ತು ಬಿಡ್ರಿ ಅಣ್ಣಾರ. ದಿಂದಿನಕ ದಿಂದಿನಕ ತೈ 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 ದಿಂದಿನಕ ದಿಂದಿನಕ ತೈ ತೈ ಸುಂದರ ಪರಿಸರ ಆರೋಗ್ಯ ಜೀವನದ ಮನಿಸರ. ಸುಂದರ ಪರಿಸರ ಆರೋಗ್ಯ ಜೀವ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ, ತಪ್ಪಿರುವುದೆಲ್ಲವೂ ನಮ್ಮ ದೃಷ್ಟಿಯಲ್ಲಿ ಅನ್ನುವುದನ್ನು ಮತ್ತೊಮ್ಮೆ ಈ ಮಕ್ಕಳು ನಿರೂಪಿಸಿದ್ದಾರೆ. ಬಂಧುಗಳೇ, ವಿಶೇಷ ಚೇತನರನ್ನ ನೋಡುವಂತಹ ದೃಷ್ಟಿ ಬದಲಾಗಬೇಕು, ಅವರಿಗೆ ಮತ್ತೊಮ್ಮೆ ಸುಂದರವಾದ ವೇದಿಕೆ ಲಭಿಸಬೇಕು ಎನ್ನುವ ಕಾರಣಕ್ಕಾಗಿ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ರಿಜಿಸ್ಟರ್ಡ್ ಇವರ ಅದ್ಭುತವಾದ ಕಾರ್ಯಕ್ರಮ ಕಲಾ ಸೌರಭ 2026 ಇದರಲ್ಲಿ ಮೊದಲ ಪರ್ಫಾರ್ಮೆನ್ಸ್ ಅನ್ನ ನಮ್ಮ ಮುಂದೆ ಪ್ರಸ್ತುತಪಡಿಸಿದಂತಹ ಕಾರುಣ್ಯ ಸ್ಪೆಷಲ್ ಸ್ಕೂಲ್ ಇವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ಇವರಿಗೆ ಗೌರವ ಸ್ಮರಣಿಕೆಯನ್ನ ವಿತರಿಸುವರೆ ಬರಮಾಡಿಕೊಳ್ಳುತ್ತಿದ್ದೇವೆ ಬಾಸುಮಾ ಕೊಡಗು ಮತ್ತು ಶ್ರೀಯುತ ಅಶೋಕ್ ಸರ್ ಇವರನ್ನ. ರಂಗಭೂಮಿಯ ಕಲಾವಿದರು, ಅದೇ ರೀತಿಯಲ್ಲಿ ಪ್ರಸಿದ್ಧ ಚಲನಚಿತ್ರ ಕಾಂತಾರದಲ್ಲಿಯೂ ಕೂಡ ತನ್ನ ಅಭಿನಯವನ್ನ ಪ್ರದರ್ಶಿಸುವುದರ ಮೂಲಕವಾಗಿ ಪ್ರಸಿದ್ಧವಾಗಿ ನಮ್ಮೆಲ್ಲರನ್ನ ರಂಜಿಸಿದಂತಹ ವ್ಯಕ್ತಿ ಶ್ರೀಯುತ ಬಾಸುಮಾ ಕೊಡಗು ಮತ್ತು ಅಶೋಕ್ ಸರ್ ಅವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಇಷ್ಟೂ ವಿದ್ಯಾರ್ಥಿಗಳು ಬಹಳ ಸುಂದರವಾಗಿ ತಮ್ಮ ಪ್ರತಿಭೆಯನ್ನ ವೇದಿಕೆ ಮೇಲ್ಭಾಗದಲ್ಲಿ ಪ್ರದರ್ಶಿಸಿದರು. ಒಮ್ಮೆ ಗಟ್ಟಿ ಚಪ್ಪಾಳೆಯನ್ನು ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತಾ ಇನ್ನೊಂದು ಗಟ್ಟಿ ಚಪ್ಪಾಳೆ ಸಲ್ಲಿಸಬೇಕಾದದ್ದು ಈ ವಿದ್ಯಾರ್ಥಿಗಳನ್ನು ತರಬೇತಿಗೊಳಿಸಿ ಇಲ್ಲಿಯವರೆಗೆ ತಂದು ನಿಲ್ಲಿಸಿದವರಿಗೆ. ಯಾಕಂತೇಳಿ ಹೇಳಿದರೆ ಇವರನ್ನು ತರಬೇತಿ ನೀಡಿ ಒಂದು ಪ್ರದರ್ಶನವನ್ನು ನೀಡುವುದು ಅಂತೇಳಿ ಹೇಳಿದರೆ ಅದೇನು ಸುಲಭದ ಮಾತಲ್ಲ. ಅಂಥ ಒಂದು ಅದ್ಭುತವಾದಂಥ ಪ್ರಯತ್ನವನ್ನು ಇವತ್ತು ನಮ್ಮ ವೇದಿಕೆಯಲ್ಲಿ ನಿರೂಪಿಸಿದವರಿದ್ದಾರೆ. ಅವರಿಗೂ ಕೂಡ ಈ ಶುಭ ಸಂದರ್ಭದಲ್ಲಿ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸುಂದರವಾದ ಗಿಫ್ಟ್ ಅನ್ನು ನೀಡುವುದರ ಮೂಲಕವಾಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸಿಕೊಳ್ಳುವುದಕ್ಕೆ ಮುಂದಾಗ್ತಾ ಇದ್ದೇವೆ. ಕಲಾ ಸೌರಭ 2026 ಇದರ ಮೊದಲ ಪ್ರದರ್ಶನ ಇದೀಗ ವೇದಿಕೆಯ ಮೇಲ್ಭಾಗದಲ್ಲಿ ನೆರವೇರಿದೆ. ಆತ್ಮೀಯರೇ, ಇದೀಗ ಒಂದು ಕಿರು ನಾಟಕವನ್ನ ವೇದಿಕೆಯ ಮೇಲ್ಭಾಗದಲ್ಲಿ ಪ್ರದರ್ಶಿಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಮಗುವಿನ ಕುರಿತು ಕನಸುಗಳನ್ನು ಹೊತ್ತ ತಾಯಿಗೆ ತನ್ನ ಮಗು ಇತರ ಮಕ್ಕಳಂತೆ ಬೆಳವಣಿಗೆ ತೋರಿಸದೆ ವೈಪರೀತ್ಯಗಳನ್ನು ತೋರಿಸುತ್ತಿರುವಾಗ ತಾಯಿಯ ತಲ್ಲಣಗಳನ್ನು ಮತ್ತು ಸಮಾಜದ ಧೋರಣೆಯನ್ನು ಬಿಂಬಿಸುವ ಕಿರುಪ್ರಹಸನ ಡಾಕ್ಟರ್ ನಿಶಾ, ವಿದ್ಯಾರ್ಥಿನಿ, ಮುನಿಯಾಲು ಆಯುರ್ವೇದ ಕಾಲೇಜ್ ಇವರಿಂದ ಅವರನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳೋಣ. ಒಮ್ಮೆ ಗಟ್ಟಿ ಚಪ್ಪಾಳೆಯನ್ನು ನೀಡುವುದರ ಮೂಲಕವಾಗಿ ಕಿರು ಪ್ರಹಸನಕ್ಕೆ ಮುಂದಾಗೋಣ. ಬನ್ನಿ ಇದೀಗ ವೀಕ್ಷಿಸೋಣ ಕಿರು ಪ್ರಹಸನ ಕಲಾ ಸೌರಭ 2026 ಈ ಭವ್ಯವಾದ ವೇದಿಕೆಯಲ್ಲಿ. ಜೊತೆಲಿ ನಾವಿದ್ದೇವೆ ಅಂತ ಹೇಳಲಿಕ್ಕೆ ಇಷ್ಟೊಂದು ಜನನ. ಆದರೆ ಆ ದಿನಗಳಲ್ಲಿ
ನನ್ನ ಜೊತೆ ಯಾರೂ ಇರಲಿಲ್ಲ. ನನ್ನ ಅತ್ತೆ, ಮಾವ, ಗಂಡ, ನಾದ್ನಿ ಯಾರೂ ಇರಲಿಲ್ಲ. ನಾನು ಒಬ್ಬಂಟಿಯಾಗಿದ್ದೆ. ನಿಮಗೆಲ್ಲ ನನ್ನ ಕತೆ ಗೊತ್ತಿಲ್ಲ ಅಲ್ವಾ? ನಾನೇನು ತಪ್ಪು ಮಾಡಿದ್ದೆ ಅಂತ ದೇವರು ನನಗೆ ಈ ಶಿಕ್ಷೆ ಕೊಟ್ಟನು. ಮದುವೆ ಆಗಿ 5 ವರ್ಷ ಆದರೂ ನಂಗೆ ಮಕ್ಕಳೇ ಆಗಲಿಲ್ಲ. ಎಲ್ಲರ ಹತ್ರ ಇನ್ನೂ ಮಗು ಆಗಿಲ್ವಾ ಅಂತ ಕೇಳಿ ಕೇಳಿ ನಂಗೆ ಸಾಕಾಗೋಗಿತ್ತು. ಏನಾದರೂ ಒಂದು ಮಗು ಆದರೆ ಸಾಕು ಅಂತ ಅನ್ಕೋತಿದ್ದೆ. ಮದುವೆ ಆಗಿ 5 ವರ್ಷ ಆದಮೇಲೆ ನಾನು ಗರ್ಭಿಣಿ ಆದೆ. ನಂಗೆ ಆಗಾದ ಖುಷಿಗೆ ಮಿತಿಯೇ ಇರಲಿಲ್ಲ. ಆ ಮಗು ಅಳು ಶಬ್ದ ಕೇಳಿದಾಗ ನನ್ನೆದೆ ಚುರ್ರಂದಿತ್ತು. ಆ ಮಗುನ ಎತ್ಕೊಂಡು ತಪ್ಕೊಂಡು ಮುದ್ದಾಡ್ಕೊಂಡು ಅಪ್ಪ, ಆ ಮಗು ಯಾವಾಗ ನನ್ನ ಅಮ್ಮ ಅಂತ ಕರೆಯುತ್ತೆ ಅಂತ ಕಾಯ್ತಿದ್ದೆ. ಆದ್ರೆ ಆ ಮಗು ನನ್ನ ಅಮ್ಮ ಅಂತ ಕರೀಲೇ ಇಲ್ಲ. ಎಲ್ಲ ಮಕ್ಕಳು ಓಡ್ ಬಂದು ಅವ್ರ ಅಮ್ಮನ ತಪ್ಕೊಂಡು ಅಮ್ಮ ಅಂತ ಕರೀತಿದ್ರೆ ನನಗೂ ಆಸೆ ಆಗ್ತಿತ್ತು, ನನ್ನ ಮಗುನು ಹೀಗೆ ಕರಿಬೇಕು ಅಂತ. ಅಮ್ಮ ನಂಗೆ ಚಾಕ್ಲೇಟ್ ಬೇಕು, ಅಮ್ಮ ನಂಗೆ ಬಿಸ್ಕೆಟ್ ಬೇಕು, ಅಮ್ಮ ನಂಗೆ ಸೈಕಲ್ ಬೇಕು ಅಂತ ಹಠ ಮಾಡಬೇಕು. ಆದರೆ ನನ್ನ ಮಗು ಹಾಗೆ ಮಾಡಲೇ ಇಲ್ಲ. ಅವನು ಮಾತಾಡಲಿಲ್ಲ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲಿಲ್ಲ, ನನ್ನ ಸುತ್ತ ತಿರುಗಲಿಲ್ಲ. ಅಟ್ಲೀಸ್ಟ್ ಅವನು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಒಮ್ಮೆ ನೋಡಿದ್ರು ಈ ಜೀವಕ್ಕೆ ನೆಮ್ಮದಿ ಸಿಗ್ತಿತ್ತೇನೋ. ಆದರೆ ಅವನು ಹಾಗೆ ಮಾಡಲೇ ಇಲ್ಲ. ಎಲ್ಲ ಮಕ್ಕಳು ಶಾಲೆ ಮುಗಿಸ್ ಬಂದು ಅಮ್ಮ ಇವತ್ತು ಶಾಲೆಯಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಹೇಳ್ತಿರ್ಬೇಕಾದ್ರೆ ನನಗೂ ಅನಿಸ್ತಿತ್ತು ನನ್ನ ಮಗನೂ ಬಂದು ಹೀಗೆ ಹೇಳಬೇಕು ಅಂತ. ಆದರೆ ಅವನು ಆ ಫ್ಯಾನ್ ತಿರ್ಗೋದನ್ನೇ ನೋಡ್ತಾ ಕೂತ್ಬಿಟ್ಟಿರ್ತಿದ್ದ. ಆ ಗಾಳಿಲೇನೋ ಪಟ ಪಟ ಅಂತ ಕೈ ಕಾಲು ಗಲ್ಗಾಡಿಸ್ತಾ ಅವನದೇ ಲೋಕದಲ್ಲಿರ್ತಿದ್ದ. ಶಾಲೆಯಲ್ಲಿ ಟೀಚರ್ಸ್ ಕೂಡ ಅವನದೇ ತಪ್ಪನ್ನೋ ಥರ ಮಾತಾಡ್ತಾರೆ. ನಿಮ್ಮ ಮಗನ ಶಾಲೆಗೆ ಕಳಿಸ್ಬೇಡಿ, ಅವನಿಂದ ಬೇರೆ ಮಕ್ಳಿಗೆ ತೊಂದರೆ ಆಗುತ್ತೆ ಅಂತ. ಅಲ್ಲ, ಅವನು ಯಾರಿಗೇನು ತೊಂದರೆ ಮಾಡ್ತಾನೆ? ಹಾಗೆ ನೋಡೋಕೆ ಹೋದ್ರೆ ಬೇರೆ ಮಕ್ಕಳಿಂದ ನನ್ನ ಮಗನಿಗೆ ತೊಂದರೆ ಆಗ್ತಿತ್ತು. ನನ್ನ ಅತ್ತೆ, ಮಾವ, ಅತ್ತಿಗೆ, ನನ್ನ ಗಂಡನೂ ಕೂಡ ನಂದೇ ತಪ್ಪಂತಿದ್ದು. ನೀನು ಸ್ವೀಟ್ಸ್ ಜಾಸ್ತಿ ತಿಂತಿದ್ದೆ, ನೀನು ವಾಕಿಂಗ್ ಜಾಸ್ತಿ ಮಾಡ್ತಿದ್ದೆ, ನೀನು ಕೆಲ್ಸಕ್ಕೆ ಹೋಗ್ಬಾರ್ದಿತ್ತು, ಅದು ಇದು ಅಂತ ದಿನ ನನ್ನ ಚುಚ್ಚಿ ಚುಚ್ಚಿ ಸಾಯಿಸ್ತಾರೆ. ಅಲ್ಲ, ನನ್ನ ಮಗುಗೆ ಹೀಗಾಗತ್ತೆ ಅಂತ ಗೊತ್ತಿದ್ದಿದ್ರೆ ನಾನು ಇದನ್ನೆಲ್ಲ ಮಾಡ್ತಿದ್ನ. ಇಲ್ಲಿ ಇಷ್ಟೊಂದು ಜನ ಇದ್ದೀರಲ್ಲ, ನಿಮಗೆ ನನ್ನ ಕಷ್ಟ ಅರ್ಥ ಆಗುತ್ತೆ ಅನ್ಕೋತೀನಿ. ಹೇಳಿ, ನಾನು ಮಾಡಿದ್ರಲ್ಲಿ ಏನಾದರೂ ತಪ್ಪಿದ್ಯಾ? ಹೇಳಿ. ಸ್ವೀಟ್ಸ್ ತಿನ್ಬಾರ್ದಿತ್ತಂತೆ, ವಾಕಿಂಗ್ ಮಾಡಬಾರ್ದಿತ್ತಂತೆ, ಜೀನ್ಸ್ ಹಾಕ್ಬಾರ್ದಿತ್ತಂತೆ, ಜನರಿಗೆ ಹೇಳೋರು ಯಾರು? ನಂತರ ನಾನು ಪಟ್ಟು ಪಡಿಪಾಟ್ಲು 1-2 ಮೊದಲು ದೇವರು, ದಿಂಡ್ರು, ಪೂಜೆ, ಪುನಸ್ಕಾರ ಏನಾದರೂ ಮಾಡಿ ಆ ಮಗು ಮಾತಾಡಲಿ ಅಂತ. ನಂತರ ಡಾಕ್ಟ್ರು, ವೈದ್ಯರು, ಪಂಡಿತರು ಯಾರ್ಯಾರು ಏನೇನು ಹೇಳಿದ್ರು ಎಲ್ಲವನ್ನು ಮಾಡ್ತಿದ್ದೆ. ಆಮೇಲೆ ಗೊತ್ತಾಯ್ತು ಅವನಿಗಿರೋದು ಯಾವುದೋ ಕಾಯಿಲೆ ಅಲ್ಲ, ಅದು ಆಟಿಸಮ್ ಅಂತ. ಕಾಯಿಲೆನೇ ಅಲ್ಲ ಅಂದಮೇಲೆ ಅದನ್ನೇನು ಸರಿಪಡಿಸೋದು? ಅವನು ಯೋಚನೆ ಮಾಡೋ ರೀತಿ ಬೇರೆ, ಅವನು ಸಂವಹನ ಮಾಡೋ ರೀತಿ ಬೇರೆ. ನಾವು ಒತ್ತಾಯಪೂರ್ವಕವಾಗಿ ನಮಗೆ ಹೆಂಗೆ ಬೇಕೋ ಹಂಗೆ ನಡೆಸ್ಕೊಳ್ಳೋಕೆ ಹೋಗಿ ನನ್ನ ನಿರೀಕ್ಷೆಯಿಂದ ನಾನೇ ಬೇಸರ ಆದೆ. ಆಮೇಲೆ ನಂಗೆ ಗೊತ್ತಾಯ್ತು ಇದರಲ್ಲಿ ನಂದೇನೂ ತಪ್ಪಿಲ್ಲ, ನನ್ನ ಮಗಂದು ಏನೂ ತಪ್ಪಿಲ್ಲ ಅಂತ. ಅಲ್ಲ, ಆಚೆ ಮನೆ ಆಶಾ ಅವ್ರ ಮಗ ನೋಡಿ
ಮೊನ್ನೆ ಪಾಕೆಟ್ ಮನಿ ಕಮ್ಮಿ ಕೊಟ್ರು ಅಂತ ಜಗಳ ಆಡ್ತಿದ್ನಂತೆ. ಅವ್ನ್ ಮನೆಗೆ ಬರಲ್ವಂತೆ, ಬರೀ ಫ್ರೆಂಡ್ಸ್ ಜೊತೆ ಸುತ್ತಾಡೋದೇ ಆಯ್ತು. ಅಪ್ಪ ಅಮ್ಮನ ದುಡ್ಡನ್ನೆಲ್ಲ ಹಾಳು ಮಾಡ್ತಾನಂತೆ. ಅಲ್ಲ, ಈಚೆ ಮನೆ ಮೀನಾ ಅವ್ರ ಮಗ ಏನ್ ಕಮ್ಮಿನ, ಮನೆಗೆ ಬರಲ್ವಂತೆ. ರಾತ್ರಿ ಆದ್ರೆ ಸಾಕು ಪಬ್ಬು ಕುಡ್ತಾ ಅದು ಇದು. ಯಪ್ಪ, ಅಲ್ಲ ಈಗಿನ ಮಕ್ಕಳೇ ಹೀಗೇನಾ? ಯಾವಾಗ ನೋಡಿದ್ರು ಕುಡ್ತಾ ಅದು ಇದು ನಶೆ ಅಂತ ಅವ್ರ ಜೀವನನೇ ಹಾಳು ಮಾಡ್ಕೋತಾರೆ. ಇದೇನಾ ಅವ್ರ ಜೀವನ? ಈ ಮಕ್ಕಳನ್ನೆಲ್ಲ ನೋಡಿದಾಗ ನನಗೆ ನನ್ನ ಮಕ್ಕಳ ಮೇಲೆ ತುಂಬ ಸಮಾಧಾನ ಆಗುತ್ತೆ. ಪಾಪ ಅದು ಒಂದಿನ ಅಮ್ಮ ಅಂತ ಕರೀಲಿಲ್ಲ ಅಂದ್ರೆ ಏನಾಯ್ತು? ಯಾವತ್ತು ಅಮ್ಮ ನಾನು ಯಾಕೆ ಹುಟ್ಟಿಸ್ದೆ ಅಂತ ಪ್ರಶ್ನೆ ಮಾಡಲಿಲ್ಲ. ಒಂದಿನ ಕಣ್ಣಿಟ್ಟು ನೋಡ್ಲಿಲ್ಲ ಅಂದ್ರೆ ಏನಾಯ್ತು? ಹಸ್ವಾದಾಗ ನಾನು ಕೊಟ್ಟು ತುತ್ತು ತಿಂತಾನೆ, ಪದೇ ಪದೇ ಬಂದು ನಂಗೆ ಮುತ್ತು ಕೊಡ್ತಾನೆ. ನಾನು ಮನೆ ಕೆಲಸ ಮಾಡ್ಬೇಕಿದ್ರೆ ನನ್ನ ಸೆರ್ಗನ್ನೇ ಹಿಡ್ಕೊಂಡು ಓಡಾಡ್ತಾನೆ. ನಾನು ಎಲ್ಲಿ ಕಾಣಿಸ್ಲಿಲ್ಲ ಅಂದ್ರೆ ಚಡ್ಪಡಿಸ್ಲಿಕ್ಕೆ ಶುರು ಮಾಡ್ತಾನೆ. ಎಷ್ಟು ಪ್ರೀತಿ ನಾನಂದ್ರೆ. ನನಗೂ ಅಷ್ಟೇ ಅವನಂದ್ರೆ ಅಷ್ಟೇ ಇಷ್ಟ. ಅಲ್ಲ ನಂಗೆ ಸ್ವಲ್ಪ ಜಾಸ್ತಿನೇ ಇಷ್ಟ. ನಿಮ್ಗೊಂದು ಗೊತ್ತಾ, ಅವನದೊಂದು ವಿಚಿತ್ರ. ಅವನಿಗೆ ಸ್ನಾನ ಮಾಡೋದಂದ್ರೆ ಆಗಲ್ಲ. ಮೈ ಮೇಲೆ ನೀರು ಹಾಕಿದ್ರೆ ಸಾಕು ಕೋಪನೇ ಮಾಡ್ಕೋತಾನೆ. ಆ ಕೋಪದಲ್ಲಿ ಅವನ ಮುಖ ಕೆಂಪಾಗೋದು ನೋಡ್ಬೇಕು. ನಂಗೆ ಆಗ ಅವ್ನು ತಮಾಷೆ ಮಾಡೋದೇ ಖುಷಿ. ನಾನು ಅವನ ಮೇಲೆ ನೀರು ಹಾಕೋದು, ಅವನು ನನ್ನ ಮೇಲೆ ನೀರು ಹಾಕೋದು. ಇಷ್ಟು ವರ್ಷ ನಾನು ಬೇಸರದಲ್ಲೇ ಕಳೆದ್ಬಿಟ್ಟೆ. ಆದರೆ ನಂಗೀಗ ಅರ್ಥ ಆಗಿದೆ, ಎಷ್ಟೋ ಮಕ್ಕಳಿಗಿಂತ ನನ್ನ ಮಗ 100 ಪಟ್ಟು ಒಳ್ಳೆಯವನು. ಇಲ್ಲಿ ಕಲಾಸೌರಭ ಕಾರ್ಯಕ್ರಮ ನಡೀತಿದೆ ಅಂತ ಕೇಳಿದೆ. ಇಲ್ಲಿ ಇಷ್ಟೊಂದು ಜನ ಸೇರಿದ್ದೀರಾ. ನಿಮ್ಮ ಹತ್ರ ನಾನು ಕೇಳ್ಕೊಳ್ಳೋದಿಷ್ಟೇ, ಈ ಮಕ್ಕಳನ್ನ, ಈ ತಾಯಂದ್ರನ್ನ ಸಮಾಜದಲ್ಲಿ ನಿಮ್ಮಂಥವ್ರೆ ಅಂತ ಅಂದ್ಕೊಂಡು ನಿಮ್ಮ ಜೊತೆನೇ ಬದುಕಲಿಕ್ಕೆ ಅವಕಾಶ ಮಾಡಿಕೊಡಿ. ಈ ಮಕ್ಕಳು ಶಾಲೆಗಳಿಗೆ ಹೋಗಲಿ, ಈ ಮಕ್ಕಳು ಪಾರ್ಕಲ್ಲಿ ನಿಮ್ಮ ಮಕ್ಕಳ ಜೊತೆ ಆಟ ಆಡಲಿ. ಇವರಿಗೆ ನಿಮ್ಮ ಅನುಕಂಪ ಬೇಕಿಲ್ಲ, ಅವ್ರಿಗೆ ಅವಕಾಶಗಳು ಬೇಕು. ನಾನು ನಿಮ್ಮೆಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಈ ಮಕ್ಕಳನ್ನು ನಿಮ್ಮಲ್ಲಿ ಒಬ್ರನ್ನಾಗಿ ನೋಡಿ. ಈ ಮಕ್ಕಳ ಜೀವಕ್ಕೂ ಬೆಲೆ ಇದೆ, ಅವ್ರಿಗೂ ಘನತೆಯಿಂದ ಬಾಳೋಕೆ ಅವಕಾಶ ಮಾಡಿಕೊಡಿ. ನಮಸ್ಕಾರ. ಬಹಳ ಸುಂದರವಾಗಿ ಒಂದು ಕಿರು ಪ್ರಹಸನವನ್ನು ಪ್ರದರ್ಶಿಸಿದಂತಹ ಡಾಕ್ಟರ್ ನಿಶಾ ಇವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ನಿಜವಾಗಲೂ ಒಂದು ಅದ್ಭುತವಾದಂತಹ ಮೆಸೇಜ್ ಇತ್ತು. ಯಾವುದೇ ಒಬ್ಬ ವಿಶೇಷ ಚೇತನ ಮಗುವಿಗೆ ಅನುಕಂಪ ಬೇಡ, ಅವಕಾಶ ಬೇಕು ಅನ್ನುವುದನ್ನು ವೇದಿಕೆಯಲ್ಲಿ ಕೊನೆಗೆ ನಿರೂಪಿಸಿ ಬಿಟ್ರು. ಅಂತಹ ಅವಕಾಶವನ್ನ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ರಿಜಿಸ್ಟರ್ಡ್ ಕಳೆದ 4 ವರ್ಷಗಳಿಂದ ಒದಗಿಸ್ತಾ ಬಂದಿದೆ. ಅದಕ್ಕಾಗಿ ಒಮ್ಮೆ ಗಟ್ಟಿ ಚಪ್ಪಾಳಿಯನ್ನು ನಮ್ಮ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಇವರಿಗೆ ಸಲ್ಲಿಸಿಕೊಳ್ಳುವುದರೊಂದಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಡಾಕ್ಟರ್ ನಿಶಾ ಅವರಿಗೆ ಸಲ್ಲಿಸಿಕೊಂಡು ಇದೀಗ ನೇರವಾಗಿ ಕಲಾ ಸೌರಭ 2026ರ ಉದ್ಘಾಟನಾ ಸಮಾರಂಭಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅರಳುವ ಹೂಗಳೇ ಆಲಿಸಿರಿ, ಬಾಳೊಂದು ಹೋರಾಟ ಮರೆಯದಿರಿ. ಬೆಳಗಿನ ಕಿರಣಗಳೇ ಬಣ್ಣಿಸಿರಿ, ഇരുളിಂದೆ ಬೆಳಕೊಂಟು ತೋರಿಸಿರಿ. ನಾಳೆ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲು ನೀ ನಡೆಯುತ್ತಿರು.
ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು. ಬಾಳ ಒಂದು ಗೋಳುವಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ. ಕಾಲ ಕಳೆದ ಹಾಗೆ ಅಲ್ಲ ಮಾಯವಾಗುವಂಥದು. ಉಳಿಪೇಟು ಬೀಳುವ ಕಲ್ ಶಿಲೆಯಾಗಿ ನಿಲ್ಲುವುದು. ದಿನ ನುಂಗುವ ಜೀವ ನೆಲೆಯಾಗಿ ನಿಲ್ಲುವುದು. ಯಾರಿಗಿಲ್ಲ ಅಲೆದಾಟ, ಯಾರಿಗಿಲ್ಲ ಪರದಾಟ. ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗು. ಒಳ್ಳೆ ಕಾಲವು ಮುಂದೆ ಇದೆ. ಮನವೇ ಓ ಮನವೇ ನೀ ಕುಗ್ಗದಿರು. ಬೆಟ್ಟ ಬಯಲಿರಲಿ ನೀ ನುಗ್ಗುತ್ತಿರು. ಅರಳುವ ಹೂವುಗಳೇ ಆಲಿಸಿರಿ. ಬಾಳೊಂದು ಹೋರಾಟ ಮರೆಯದಿರಿ. ಥ್ಯಾಂಕ್ ಯು. ಧನ್ಯವಾದಗಳು ಕುಮಾರ್ ಅನುರಾಗ್ ನಾಯಕ್ ಇವರಿಗೆ. ಇದೀಗ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀಮತಿ ಪದ್ಮ ರಾಘವೇಂದ್ರ, ಆಪ್ತ ಸಮಾಲೋಚಕರು, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ ಉಡುಪಿ ಇವರಿಂದ. ಎಲ್ರಿಗೂ ನಮಸ್ಕಾರ. ಆಟಿಸಮ್ ಸೊಸೈಟಿ ಆಫ್ ಉಡುಪಿ, ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ, TMG ಸುನಿಧಿ ಫೌಂಡೇಶನ್ ಟ್ರಸ್ಟ್ ಮಣಿಪಾಲ, ಕಮಲೆ ಬಾಲಿಗ ಚಾರಿಟೇಬಲ್ ಟ್ರಸ್ಟ್ ಮಣಿಪಾಲ, ಪೇಮೆಂಟ್ ಆ್ಯಂಡ್ ಐಡೆಂಟಿಟಿ ಸೊಲ್ಯೂಷನ್, ರೋಟ್ರಿ ಕ್ಲಬ್ ಮಣಿಪಾಲ, ಒನ್ ಗುಡ್ ಸ್ಟೆಪ್ ಬ್ಯಾಂಗ್ಳೂರ್, ಗಾಯತ್ರಿ ಎಕ್ಸ್ಪೋರ್ಟ್ ಕಾರ್ಕಳ, ಗೀತಾನಂದ ಫೌಂಡೇಶನ್ ಮಣೂರು ಕೋಟ, ಈಶಾನ್ಯ ಫೌಂಡೇಶನ್ ಬ್ಯಾಂಗ್ಳೂರ್ ಇವರು ಜಂಟಿಯಾಗಿ ಆಯೋಜಿಸುತ್ತಿರುವ ನಾವೆಲ್ಲರೂ ಕಾತುರದಿಂದ ಕಾಯುತ್ತಿರುವ ಕಲಾ ಸೌರಭ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಉದ್ಘಾಟನೆಗೊಳ್ಳಲಿದೆ. ಆಗಮಿಸಿದ ಸರ್ವರಿಗೂ ಆತ್ಮೀಯ ಸ್ವಾಗತ. ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಜಿಲ್ಲೆಯಾದ್ಯಂತ ಆಟಿಸಮ್ ಮಕ್ಕಳ ಹಾಗೂ ಆರೈಕೆದಾರರ ಕಾಳಜಿಗಾಗಿ ಮೀಸಲಾಗಿರುವ ಏಕೈಕ ಸಂಸ್ಥೆಯಾಗಿದೆ. ಆಟಿಸಮ್ ಕುರಿತಾದ ಹೆಚ್ಚು ಮಾಹಿತಿ ಜನ ಸಮುದಾಯದಲ್ಲಿ ತಲುಪಿಸಲು ನಿರಂತರ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಬಂದಿದೆ. ಅದೇ ರೀತಿ ಪೋಷಕರಿಗೆ ಕೌಶಲ್ಯಗಳನ್ನು ವೃದ್ಧಿಸಲು ಬೆಂಬಲ ಗುಂಪನ್ನು ರಚಿಸಿ ಆ ಮೂಲಕ ಮಾರ್ಗದರ್ಶನಗಳನ್ನು ನೀಡಿ ಮಕ್ಕಳ ಮತ್ತು ಪೋಷಕರ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸಲು ಪ್ರಯತ್ನಿಸುತ್ತಿದೆ. ಕಳೆದ 4 ವರ್ಷಗಳಿಂದ ಆಟಿಸಮ್ ಮಕ್ಕಳು ಮತ್ತು ಪೋಷಕರಿಗಾಗಿ ಕಲಾ ಸೌರಭ ಕಾರ್ಯಕ್ರಮವನ್ನು ಆಟಿಸಮ್ ಸೊಸೈಟಿ ಮತ್ತು ಸಮಾನ ಮನಸ್ಕ ಸ್ವಯಂ ಸೇವಾ ಸಂಸ್ಥೆಗಳ ಸಹಕಾರದೊಂದಿಗೆ ಆಯೋಜಿಸುತ್ತಾ ಬಂದಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದ್ದಾರೆ ಶ್ರೀಮತಿ ಸವಿತಾ ಸುಲಗೋಡು. ಇವರು ಮೈಸೂರಿನ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿರುತ್ತಾರೆ. ನಮ್ಮ ಕಾರ್ಯಕ್ರಮ ಶುಭಾರಂಭಗೊಳಿಸಲಿರುವ ತಮಗೆ ಮನಪೂರ್ವಕ ಸ್ವಾಗತ ಕೋರುತ್ತಿದ್ದೇವೆ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿರುವ ಡಾಕ್ಟರ್ PV ಭಂಡಾರಿ ಸರ್, ನಿರ್ದೇಶಕರು ಡಾಕ್ಟರ್ ಎ ವಿ ಬಾಳಿಗ ಸಮೂಹ ಸಂಸ್ಥೆಗಳು ಉಡುಪಿ, ತಮಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇವೆ. ಗೌರವ ಅತಿಥಿಗಳಾಗಿರುವ ಡಾಕ್ಟರ್ ವಿರೂಪಾಕ್ಷ ದೇವರಮನೆ, ಅಧ್ಯಕ್ಷರು ಆಟಿಸಮ್ ಸೊಸೈಟಿ ಆಫ್ ಉಡುಪಿ, ಮನೋವೈದ್ಯರು ಡಾಕ್ಟರ್ ಎ ವಿ ಬಾಳಿಗ ಸ್ಮಾರಕ ಆಸ್ಪತ್ರೆ, ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ ಸರ್. ಕಾರ್ಯಕ್ರಮದ ಇನ್ನೋರ್ವ ಅತಿಥಿಯಾಗಿರುವಂತಹ ಶ್ರೀಯುತ ಅನೂಪ್ ಸಿನ್ಹಾ, ಸ್ಟೇಟ್ ಪ್ರೋಗ್ರಾಮ್ ಕೋಆರ್ಡಿನೇಟರ್, ಈಶಾನ್ಯ ಇಂಡಿಯಾ ಫೌಂಡೇಶನ್ ಬೆಂಗಳೂರು, ತಮಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಒನ್ ಗುಡ್ ಸ್ಟೆಪ್ ಸಂಸ್ಥಾಪಕಿ ಅಮಿತಾ ಪೈ ಮೇಡಮ್ ಇವತ್ತು ಬರಬೇಕಾಗಿತ್ತು, ಅವರು ಕಾರಣಾಂತರದಿಂದ ಬರಲಿಲ್ಲ. ಅವರ ಸಹೋದರಿ ಅಲ್ಕಾ ಮೇಡಮ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ನಾವು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇವೆ.
ನಮ್ಮ ಕಾರ್ಯಕ್ರಮಗಳ ಪ್ರೋತ್ಸಾಹಕರು ಹಾಗೆಯೇ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಶ್ರೀ ಸೂರ್ಯಪ್ರಕಾಶ್ ಸರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಹರ್ಷ, ತಮಗೂ ಕೂಡ ಗೌರವಪೂರ್ವಕ ಸ್ವಾಗತ ಸರ್. ಸಂವೇದ ಪೋಷಕರ ಬೆಂಬಲ ಗುಂಪು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀ ವಿಠಲ್ ಭಟ್ ಸರ್ ಅವರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ. ಹಾಗೆಯೇ ಅನೇಕ ಗಣ್ಯರುಗಳು ನಮ್ಮೊಂದಿಗಿದ್ದಾರೆ. ಶ್ರೀ ಅಶೋಕ್ ಕುಮಾರ್ ಸರ್, ನಿರ್ದೇಶಕರು ಪ್ರಕಾಶ್ ರಿಟೇಲ್ ಪ್ರೈವೇಟ್ ಲಿಮಿಟೆಡ್ ಸರ್, ತಮಗೂ ಗೌರವಪೂರ್ವಕ ಸ್ವಾಗತ. ಹಾಗೆಯೇ ಕಾಂತಾರ ಖ್ಯಾತಿಯ ಬಾಸುಮ ಕೊಡಗು ಸರ್ ಕೂಡ ನಮ್ಮೊಂದಿಗಿದ್ದಾರೆ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಸದಾ ಸಹಕಾರ ಪ್ರೀತಿ ನೀಡುತ್ತಿರುವ ರೋಟ್ರಿ ಸದಸ್ಯರು ಮಣಿಪಾಲ ಉಡುಪಿ, ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತ. ನಮ್ಮ ಈ ಕಾರ್ಯಕ್ರಮಗಳಿಗೆ ಸುಗಮವಾಗಿ ಸಾಗಲು ಅನೇಕ ದಾನಿಗಳು ಇದಕ್ಕೆ ಕಾರಣೀಕರ್ತರು, ತಮಗೂ ಕೂಡ ಗೌರವಪೂರ್ವಕ ಸ್ವಾಗತ. ಅನೇಕ ದಿನಗಳಿಂದ ಈ ಕಾರ್ಯಕ್ರಮಕ್ಕೆ ಶ್ರಮಿಸುತ್ತಿರುವ ಸ್ವಯಂ ಸೇವಕರು, ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪೋಷಕರು, ಅನೇಕ ಸಂಖ್ಯೆಯಲ್ಲಿ ಪೋಷಕರು ಇವತ್ತು ಆಗಮಿಸಿದ್ದೀರಾ, ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೂ ಕೂಡ ತುಂಬು ಹೃದಯದ ಸ್ವಾಗತ. IMA ಉಡುಪಿ ಕರಾವಳಿಯ ಸದಸ್ಯರುಗಳಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಮ್ಮ ಮಕ್ಕಳು. ಅವರ ಪರ್ಫಾರ್ಮೆನ್ಸ್ಗೆ ನಾವು ಕಾತುರದಿಂದ ಕಾಯ್ತಾ ಇದ್ದೇವೆ. ತಮಗೆಲ್ಲರಿಗೆ ಕೂಡ ಪ್ರೀತಿಯ ಸ್ವಾಗತ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಈ ರಿಸೋರ್ಸ್ ಪರ್ಸನ್ ಆಗಿ ಆಗಮಿಸಿರುವಂತಹ ಶ್ರೀಮತಿ ಸುಚಿತಾ ಸೋಮಶೇಖರಯ್ಯ, ಶ್ರೀಮತಿ ತುಳಸಿ, ಡಾಕ್ಟರ್ ಕೆ ರಾಘವೇಂದ್ರ ಭಟ್, ಡಾಕ್ಟರ್ ದೀಪಶ್ರೀ SR, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಹಾಗೆಯೇ ಆಟಿಸಮ್ ಸೊಸೈಟಿಯ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಡಾಕ್ಟರ್ AV ಬಾಳಿಗ ಆಸ್ಪತ್ರೆಯ ಸಿಬ್ಬಂದಿಗಳಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹೆಸರುಗಳು ತಪ್ಪಿ ಹೋಗಿದ್ರೆ ಕ್ಷಮಿಸಿ. ನೆರೆದಿರುವ ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಇಡ್ತಾ ಇದ್ದೇನೆ. ಥ್ಯಾಂಕ್ ಯು. ಸರ್ವರನ್ನು ಸ್ವಾಗತಿಸಿದ ನಿಮಗೂ ಸ್ವಾಗತ ಮೇಡಮ್. ಇದೀಗ ಪ್ರಾಸ್ತಾವಿಕ ನುಡಿಗಳಿಗಾಗಿ ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ವಿರೂಪಾಕ್ಷ ದೇವರಮನೆ ಸರ್ ಇವರಿಂದ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಪ್ರೀತಿಯ ಪೋಷಕರೇ, ಮಕ್ಕಳೇ, ವಿಶೇಷ ಶಾಲೆಗಳ ಶಿಕ್ಷಕರೇ ಮತ್ತು ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿರತಕ್ಕಂತಹ ನಮ್ಮ ಹಿತೈಷಿ ಸಂಸ್ಥೆಗಳ ಸದಸ್ಯರುಗಳೇ, ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ವತಿಯಿಂದ ನಡೆಯುವ ವಿಶೇಷ ಶಾಲಾ ಸಾಂಸ್ಕೃತಿಕ ವೈಭವದ ಕಲಾ ಸೌರಭಕ್ಕೆ ತಮಗೆಲ್ಲ ಸ್ವಾಗತ. ಶ್ರೀಯುತ ಸೈಮನ್ ಅವರ ದೂರದೃಷ್ಟಿಯಿಂದ ಆರಂಭವಾದ ಆಟಿಸಮ್ ಸೊಸೈಟಿಯು ಸ್ಥಾಪಕ ಅಧ್ಯಕ್ಷರಾದಂತಹ ಡಾಕ್ಟರ್ PV ಭಂಡಾರಿಯವರ ಮಾರ್ಗದರ್ಶನದಲ್ಲಿ ಇಂದು ಉಡುಪಿಯ ಜಿಲ್ಲೆಯಾದ್ಯಂತ ತನ್ನ ಸೇವೆಯನ್ನು ಪಸರಿಸಿದೆ. ಆಟಿಸಮ್ ಅಥವಾ ಸ್ವಲೀನತೆ ಕುರಿತು ಅಂಗನವಾಡಿ ಕಾರ್ಯಕರ್ತರಲ್ಲಿ, ಆಶಾ ಕಾರ್ಯಕರ್ತರಲ್ಲಿ, ಶಾಲಾ ಶಿಕ್ಷಕರಲ್ಲಿ, ನರ್ಸಿಂಗ್, ಸಮಾಜ ಕಾರ್ಯ, ಸೈಕಾಲಜಿ ವಿದ್ಯಾರ್ಥಿಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ತಾ ಬಂದಿದ್ದೇವೆ. ಆಟಿಸಮ್ ಮಕ್ಕಳ ಪೋಷಕರಿಗಾಗಿ ಸಂವೇದ ಎನ್ನುವ ಬೆಂಬಲ ಗುಂಪನ್ನು ಸ್ಥಾಪಿಸಿ ಪ್ರತಿ ತಿಂಗಳು ಪೋಷಕರಿಗೆ ಸೂಕ್ತ ಮಾಹಿತಿ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಇದ್ದೇವೆ. ವಿಶೇಷ ಸಂವೇದನೆಗಳ ಅಗತ್ಯತೆ ಇರತಕ್ಕಂತಹ ಈ ಮಕ್ಕಳಿಗಾಗಿ ಸೆನ್ಸರಿ ಪಾರ್ಕ್ ಬೇಡಿಕೆಯನ್ನು ಜಿಲ್ಲಾ ಆಡಳಿತದ ಮುಂದೆ ಇಟ್ಟು ಇದೀಗ ಪ್ರಸ್ತುತ ಜಿಲ್ಲಾ ಪಂಚಾಯತ್ CEO ಅವರ ಮುತುವರ್ಜಿಯಲ್ಲಿ ಸಾಮರ್ಥ್ಯವನವಾಗಿ ಎಲ್ಲ ರೀತಿಯ ನ್ಯೂನತೆಗಳ ವ್ಯಕ್ತಿಗಳಿಗೆ ಆಶಾಕಿರಣವಾಗುವ ದಿನಗಳು ಹತ್ತಿರವಾಗುತ್ತಿವೆ. ಮುಂದಿನ ದಿನಗಳಲ್ಲಿ ಒಳಾಂಗಣ ಕ್ರೀಡಾಂಗಣಗಳ, ಈಜುಕೊಳಗಳ ಅನುಮತಿಗಳನ್ನು ಕೋರಲಿಕ್ಕಿದ್ದೇವೆ. ಸಮಾಜದ ಉಳಿದ ಮಕ್ಕಳೊಡನೆ ಒಳಗೊಳ್ಳಲು ಮಕ್ಕಳ ದಿನಾಚರಣೆ, ಚಿತ್ರಕಲಾ ಸ್ಪರ್ಧೆ, ವಿಶ್ವ ಯೋಗ ದಿನಾಚರಣೆ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಎಲ್ಲ ಸಮಾಜದ ಮಕ್ಕಳೊಂದಿಗೆ ಭಾಗವಹಿಸಿದ್ದೇವೆ. ಆಟಿಸಮ್ ಮಕ್ಕಳ ಪೋಷಕರು ಮುಜುಗರ ಬಿಟ್ಟು ಧೈರ್ಯದಿಂದ ಪಾರ್ಕ್, ದೇವಸ್ಥಾನ, ಸಿನಿಮಾ ಮಂದಿರಗಳಿಗೆ ಮಕ್ಕಳೊಂದಿಗೆ ಹೋಗುವಲ್ಲಿ ಪೂರಕವಾದ ಪ್ರೋತ್ಸಾಹ ನೀಡುತ್ತಾ ಬಂದಿದ್ದೇವೆ. ಇದೀಗ ಕೆಲವು ತಾಯಂದಿರು ಕಳೆದ ವರ್ಷ ಫ್ಯಾಷನ್ ಶೋ ಮಾಡಿರುವುದು,
ಚಿತ್ರಮಂದಿರಕ್ಕೆ ಹೋಗುತ್ತಿರುವುದು, ಅವರ ಮಕ್ಕಳೊಡನೆ ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿ ಪ್ರದರ್ಶನ ಮಾಡುತ್ತಿರುವುದೇ ಇದಕ್ಕೆ ಸಾಕ್ಷಿ. ಈ ಜಾಗೃತಿ ಕಾರ್ಯಕ್ರಮಗಳಿಂದ ಹಲವು ಶಾಲೆಗಳ ಮುಖ್ಯಸ್ಥರು ಆಟಿಸಮ್ ಇರುವ ಮಕ್ಕಳನ್ನು ತಮ್ಮ ಶಾಲೆಗಳಲ್ಲಿ ದಾಖಲಾತಿ ಮಾಡಿಕೊಳ್ಳಲು ಮುಂದೆ ಬರುತ್ತಿರುವುದು ಒಂದು ಆಶಾವಾದದ ನಡೆ. ಆ ಎಲ್ಲ ಶಾಲೆಗಳಿಗೂ ಆಟಿಸಮ್ ಸೊಸೈಟಿಯು ಅಭಿನಂದಿಸುತ್ತದೆ. ಅಂತಹ ಸೇರ್ಪಡೆಗೆ ಶಿಕ್ಷಣಕ್ಕೆ ಬೇಕಾದ ಶಾಡೋ ಟೀಚರ್ ಟ್ರೈನಿಂಗನ್ನು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಶ್ರೀಮತಿ ಅಮಿತಾ ಪೈ ಅವರು ಕಾಳಜಿಯಿಂದ ನಡೆಸಿಕೊಟ್ಟಿದ್ದರು. ಈ ವರ್ಷದ ಕಲಾ ಸೌರಭದಲ್ಲಿ ನಾಡಿನಾದ್ಯಂತ ಬೆಳವಣಿಗೆಯಲ್ಲಿ ವೈಪರೀತ್ಯಗಳನ್ನು ಎದುರಿಸುತ್ತಿರುವ ಮಕ್ಕಳ ಜೊತೆ ಕೆಲಸ ಮಾಡುತ್ತಿರುವ NGOಗಳಿಂದ ಮುಖ್ಯಸ್ಥರು ಬಂದಿದ್ದಾರೆ. ಸ್ಪೆಷಲ್ ಅಕಾಡೆಮಿಯಿಂದ ಶ್ರೀಮತಿ ಸುಚಿತಾ ಸೋಮಶೇಖರಯ್ಯ ಮೇಡಮ್ ಅವರು ಬಂದಿದ್ದಾರೆ. ನಮಸ್ತೆ ಮೇಡಮ್. ಹಾಗೆ ಸೇವಾ ಇನ್ ಆ್ಯಕ್ಷನ್ ಅದರ ಸಹ ನಿರ್ದೇಶಕರಾದ ತುಳಸಿ ಮೇಡಮ್ ಅವರು ಬಂದಿದ್ದಾರೆ. ನಮಗೆ ತುಂಬ ಅಗತ್ಯ ಮಾಹಿತಿಯನ್ನು ಇವತ್ತು ನೀಡಲಿಕ್ಕಿದ್ದಾರೆ. ಯುನಿಸೆಫ್ನಿಂದ ಡಾಕ್ಟರ್ ರಾಘವೇಂದ್ರ ಭಟ್ ಸರ್ ಬಂದಿದ್ದಾರೆ, ಕೊಪ್ಪಳದಿಂದ ಇಲ್ಲಿಗೆ ಬಂದಿದ್ದಾರೆ. ಹಾಗೆ ದೂರದ ಮೈಸೂರಿನಿಂದ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಂದ ದೀಪಶ್ರೀ ಮೇಡಮ್ ಅವರು ಬಂದಿದ್ದಾರೆ. 4 ವಿಭಿನ್ನ ರೀತಿಯ ಮಾಹಿತಿ ಕಾರ್ಯಕ್ರಮಗಳಿದೆ. ಹಾಗೆ ಉಡುಪಿ ಮಣಿಪಾಲದ ಶ್ರೀಮಂತ ಹೃದಯದ ದಾನಿಗಳ ಸಹಾಯದಿಂದ ಮುಂದಿನ ದಿನಗಳಲ್ಲಿ ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ಈ ವಿಶೇಷ ಮಕ್ಕಳ ಬದುಕಿಗೆ ಇನ್ನಷ್ಟು ಘನತೆಯನ್ನು ತಂದುಕೊಡಲು, ಅವರ ಪೋಷಕರಿಗೆ ಮತ್ತಷ್ಟು ನಿರಾಳತೆಯನ್ನು ತಂದುಕೊಡಲು ಆಟಿಸಮ್ ಸೊಸೈಟಿ ಪ್ರಯತ್ನಿಸುತ್ತದೆ ಎಂದು ಹೇಳಲಿಕ್ಕೆ ಸಂತೋಷಪಡುತ್ತೇನೆ. ಕಾರ್ಯಕ್ರಮದಲ್ಲಿ ಬಂದಿರುವ ಎಲ್ಲ ಪೋಷಕರು ಈ ಮಾಹಿತಿ ಕಾರ್ಯಕ್ರಮಗಳನ್ನು ಶ್ರದ್ಧೆಯಿಂದ ಕೇಳಿ ಲಾಭ ಪಡೆದುಕೊಳ್ಳಿ. ಹೊರಗಡೆ ಕಾರ್ಯಕ್ರಮದ ಹೊರಗಡೆ ಸ್ಟಾಲ್ಗಳಿದೆ. ಈ ನಿಮ್ಮ ಮಕ್ಕಳಿಗೆ ಅಗತ್ಯ ಇರತಕ್ಕಂತಹ ಎಲ್ಲ ಪರಿಣಿತರಿದ್ದಾರೆ ಅಲ್ಲಿ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟಿಂದ ಸ್ಟಾಲ್ ಇದೆ, ಆಕ್ಯುಪೇಷನಲ್ ಥೆರಪಿಯಿಂದ ಸ್ಟಾಲ್ ಇದೆ, ಮಣಿಪಾಲದ ಸಂಸ್ಥೆಗಳು ಎಲ್ಲ ಆಕ್ಯುಪೇಷನಲ್ ಥೆರಪಿ, ಸ್ಪೀಚ್ ಥೆರಪಿ, ಜೆನೆಟಿಕ್ಸ್ ಡಿಪಾರ್ಟ್ಮೆಂಟಿಂದ ಡಾಕ್ಟರ್ ವಿವೇಕಾನಂದ್ ಭಟ್ ಬಂದಿದ್ದಾರೆ, ಗಣನಾಥ ಎಕ್ಕಾರ್ ಸರ್ ಬಂದಿದ್ದಾರೆ. ಹಾಗೆ ನಮ್ಮ ನ್ಯೂಟ್ರಿಷನ್ ಡಿಪಾರ್ಟ್ಮೆಂಟಿಂದ ಬಂದಿದ್ದಾರೆ. ಮೊದಲ ಮಹಡಿಯಲ್ಲಿ ಮಣಿಪಾಲದ ಪೀಡಿಯಾಟ್ರಿಕ್ ಡಿಪಾರ್ಟ್ಮೆಂಟಿಂದ ಮಕ್ಕಳ ವೈದ್ಯರು ಇರ್ತಾರೆ, ಚರ್ಮದ ವೈದ್ಯರು ಇರ್ತಾರೆ. ಸೊ ನಿಮ್ಮ ಮಕ್ಕಳಿಗೆ ಅಗತ್ಯ ಇರತಕ್ಕಂತಹ ತೊಂದರೆಗಳನ್ನು ಅವ್ರ ಹತ್ರ ಕೇಳಿ ಸಲಹೆಗಳನ್ನು ಪಡ್ಕೊಳ್ಳಿ. ಬಿಡುವಿನ ವೇಳೆಯಲ್ಲಿ ಫೇಸ್ ಪೇಂಟಿಂಗ್ ಆರ್ಟಿಸ್ಟ್ ಇರ್ತಾರೆ, ಅವ್ರ ಹತ್ರ ನಿಮ್ಮ ಮಕ್ಕಳಿಗೆ ಮುಖಕ್ಕೆ ಒಂದು ಚಂದದ ಪೇಂಟಿಂಗ್ ಕೂಡ ಮಾಡಿಸ್ಕೊಳ್ಬೋದು. ಬಂದಿರುವ ಎಲ್ಲ ಆಟಿಸಮ್ ಸೊಸೈಟಿಯ ಹಿತೈಷಿಗಳಿಗೆ ಮತ್ತು ನಮ್ಮ ಆಟಿಸಮ್ ಸೊಸೈಟಿ ಆಫ್ ಉಡುಪಿಯ ಕಾರ್ಯಕ್ರಮಗಳಿಗೆ ಪೋಷಣೆ ನೀಡ್ತಾ ಇರತಕ್ಕಂಥ ದಾನಿಗಳಿಗೆ, ಸಮಾನ ಮನಸ್ಕ NGOಗಳಿಗೆ, ಶಾಲೆಗಳಿಗೆ ಮುಂಬರುವ ದಿನಗಳಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೋರುತ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೀಗ ನಮ್ಮ ಈ ಕಾರ್ಯಕ್ರಮವನ್ನು ಇನ್ನಷ್ಟು ವಿಶೇಷವಾಗಿಸಲು ನಮ್ಮ ಜೊತೆ ಮುಖ್ಯ ಅತಿಥಿಗಳು ಇದ್ದಾರೆ. ಈಗ ನಮ್ಮ ಮುಖ್ಯ ಅತಿಥಿಗಳನ್ನು ಪರಿಚಯಿಸುವ ಸಮಯ. ಶ್ರೀಮತಿ ಸವಿತಾ ಸುಲುಗೋಡು ಅವರು 18 ವರ್ಷಗಳ ಅನುಭವ ಹೊಂದಿರುವ ಅನುಭವಿ ಚಾರ್ಟೆಡ್ ಅಕೌಂಟೆಂಟ್ ಆಗಿದ್ದು, ಕಳೆದ 14 ವರ್ಷಗಳಿಂದ ಲಾಭರಹಿತ ಸಂಸ್ಥೆಗಳ ಹಣಕಾಸು ನಿರ್ವಹಣೆಯಲ್ಲಿ ಪರಿಣತಿ ಹೊಂದಿದ್ದಾರೆ. ಅವರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕರ್ನಾಟಕದ 31 ಜಿಲ್ಲೆಗಳಲ್ಲಿರುವ 60ಕ್ಕೂ ಹೆಚ್ಚು ಯೋಜನೆಗಳ ವಿನ್ಯಾಸ, ನಿರ್ವಹಣೆ ಹಾಗೂ ದೇಶವ್ಯಾಪಿ ವಿಸ್ತರಣೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ. ಯೋಜನೆ ರೂಪಿಸುವುದು, ಮೇಲ್ವಿಚಾರಣೆ, ಹಣಕಾಸು ನಿಯಂತ್ರಣ, ಲೆಕ್ಕಪತ್ರ ಅಂತಿಮೀಕರಣ ಮತ್ತು ತಂತ್ರಾತ್ಮಕ ನಿರ್ಧಾರಗಳಲ್ಲಿ ಅವರು ವಿಶೇಷ ಪರಿಣತಿ ಹೊಂದಿದ್ದಾರೆ. SAP, ERP ಸಾಫ್ಟ್ವೇರ್ ಅನುಷ್ಠಾನ ಹಾಗೂ SEBI ಸಾಮಾಜಿಕ ಷೇರು ವಿನಿಮಯ ಪಟ್ಟಿಯಲ್ಲಿ ಸೇರಿಸುವ ಕಾರ್ಯದಲ್ಲಿ ಅವರು ಮಹತ್ವದ ಪಾತ್ರ ವಹಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯಲ್ಲಿ ಅವರು ಮುಖ್ಯ ಕಾರ್ಯಾಚರಣಾ ಅಧಿಕಾರಿ, ಬೆಂಗಳೂರು ಕೇಂದ್ರ ಮುಖ್ಯಸ್ಥೆ, ಹಣಕಾಸು ನಿರ್ದೇಶಕಿ ಹಾಗೂ ಸಂಬಂಧ ನಿರ್ವಹಣಾ ತಂಡದ ನಿರ್ದೇಶಕಿ ಸೇರಿದಂತೆ ಹಲವು ಪ್ರಮುಖ ಹುದ್ದೆಗಳನ್ನು ವಹಿಸಿಕೊಂಡಿದ್ದಾರೆ. ಅವರು ಸಂಸ್ಥೆಯ ತಂತ್ರಾತ್ಮಕ ನಿರ್ಧಾರಗಳನ್ನು ಕೈಗೊಳ್ಳುವ ಕೋರ್ ಸಮಿತಿಯ ಪ್ರಮುಖ ಸದಸ್ಯೆಯೂ ಆಗಿದ್ದಾರೆ. ಇದರ ಜೊತೆಗೆ ವಿವಿಧ ಕಂಪನಿಗಳ POSH ಸಮಿತಿ ಸದಸ್ಯೆಯಾಗಿ ಹಾಗೂ ಜೀವ ರಕ್ಷಾ ಟ್ರಸ್ಟ್ನ ಟ್ರಸ್ಟಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಡ್ರೀಮ್ ಎ ಡ್ರೀಮ್ ಮತ್ತು ಪಬ್ಲಿಕ್ ಅಫೇರ್ಸ್ ಸೆಂಟರ್ ಮುಂತಾದ ರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳ ಹಣಕಾಸು ವ್ಯವಸ್ಥೆ ರೂಪಿಸುವಲ್ಲಿ ಕೂಡ ಅವರು ನೇರವಾಗಿ ಭಾಗವಹಿಸಿದ್ದಾರೆ. ಇವರು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ. ಇದೀಗ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕಾಗಿ ಶ್ರೀಮತಿ ಸವಿತಾ ಸುಲುಗೋಡು, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಮೈಸೂರು ಇವರನ್ನು ವಿನಮ್ರವಾಗಿ ಆಹ್ವಾನಿಸುತ್ತಾ ಇದ್ದೇನೆ.
ವೇದಿಕೆಯಲ್ಲಿರುವ ಇತರ ಗಣ್ಯರು ಕೈ ಜೋಡಿಸಬೇಕಾಗಿ ವಿನಂತಿ. ಇಂದಿನ ಕಾರ್ಯಕ್ರಮದ ಸಂಪನ್ಮೂಲ ಅತಿಥಿಗಳಾದಂತಹ ಶ್ರೀಮತಿ ಸುಚಿತಾ ಸೋಮಶೇಖರಯ್ಯ, ಸ್ಥಾಪಕರು ಮತ್ತು ವ್ಯವಸ್ಥಾಪಕ ನಿರ್ದೇಶಕ, ಸೃಷ್ಟಿ ಸ್ಪೆಷಲ್ ಅಕಾಡೆಮಿ ಬೆಂಗಳೂರು, ಶ್ರೀಮತಿ ತುಳಸಿ ಸಹ ನಿರ್ದೇಶಕಿ, ಸೇವಾ ಇನ್ ಆಕ್ಷನ್ ಬೆಂಗಳೂರು, ಡಾಕ್ಟರ್ ಕೆ ರಾಘವೇಂದ್ರ ಭಟ್, ಪ್ರಾದೇಶಿಕ ಸಂಯೋಜಕರು, ಯುನಿಸೆಫ್ ಮಕ್ಕಳ ಸಂರಕ್ಷಣೆ ಯೋಜನೆ, ಜಿಲ್ಲಾಧಿಕಾರಿಗಳ ಕಚೇರಿ ಕೊಪ್ಪಳ, ಡಾಕ್ಟರ್ ದೀಪಶ್ರೀ ಎಸ್ ಸರ್, ನಿರ್ದೇಶಕರು, ವೈವಿಧ್ಯತೆ ಮತ್ತು ಸೇರ್ಪಡೆ, SVIM ವಾಕ್ಶ್ರವಣ ತಜ್ಞರು, ಇವೆಲ್ಲರೂ ಕೂಡ ವೇದಿಕೆಗೆ ಕಾರ್ಯಕ್ರಮದ ಉದ್ಘಾಟನೆಗೆ ವಿನಮ್ರವಾಗಿ ಆಹ್ವಾನಿಸ್ತಾ ಇದ್ದೇನೆ. दीपज्योतिर्नमोस्तुते, दीपज्योतिर्नमोस्तुते, दीपज्योतिर्परब्रह्म, दीपज्योतिर्जनार्दनः, दीपज्योतिर्परब्रह्म, दीपज्योतिर्जनार्दनः, दीपो हरतु मे पापम्, सन्ध्यादीप नमोस्तुते, ओ दीप ब्रह्मरूपस्त्वं, ज्योतिषां प्रभुरव्ययः, ओ दीप ब्रह्मरूपस्त्वं, ज्योतिषां प्रभुरव्ययः, आरोग्यं देहि पुत्रांश्च, मतिं स्वच्छां हि मे सदा, रवेरस्तं समारभ्य यावत् सूर्योदयो भवेत्, रवेरस्तं समारभ्य यावत् सूर्योदयो भवेत्, यस्य तिष्ठे गृहे दीपः तस्य नास्ति दरिद्रता, शुभं कुरु त्वं ಧನ್ಯವಾದಗಳು. कल्याणम्. ಇದೀಗ ಆಟಿಸಂ ಸೊಸೈಟಿ ಆಫ್ ಉಡುಪಿಯ ವಾರ್ಷಿಕ ಚಟುವಟಿಕೆಯ ಕೈಪಿಡಿಯನ್ನು ಬಿಡುಗಡೆಗೊಳಿಸಬೇಕಾಗಿ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ PV ಭಂಡಾರಿ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಸುಂದರ ಕೈಪಿಡಿಯನ್ನು ಮಾಡುವಲ್ಲಿ ಸಹಕರಿಸಿದ ಎಡಿಟೋರಿಯಂ ಟೀಮ್ ಆದ ಡೆಲ್ನಾ ಮರಿಯಾ, ಪ್ರತಿನವ್ ಗೋಪಾಲ್ ಮತ್ತು ಮನೀಶ್ ಇವರು ಸಹ ವೇದಿಕೆಯಲ್ಲಿ ಸೇರಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು.